ಎಲ್ರಿಗೂ ನಮಸ್ಕಾರ. ಸತ್ಯಂ ಶಿವಂ ಸುಂದರಂ ಶಿವನ ಕಥೆಗಳನ್ನು ಒಳಗೊಂಡ ಈ ಸಂಚಿಕೆಯಲ್ಲಿ ಶಿವನ ಅವತಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದು, ಶಿವ ಅರ್ಧನಾರೀಶ್ವರನಾಗ್ತಾನೆ. ಆ ಕಥೆಯನ್ನು ನಿಮಗೆ ಹೇಳ್ತೀನಿ. ಒಂದು ಸರ್ತಿ ಈಗ ಬ್ರಹ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡೋದೇ ಅವನ ಕೆಲಸ ಅಲ್ಲ. ಸೃಷ್ಟಿಕರ್ತ ಬ್ರಹ್ಮ. ಏನಾಯಿತು, ಅವನು ಫಸ್ಟು ಏನು ಮಾಡ್ದ, ಸನಕ ಸನಂದರನ್ನು 4 ಜನರನ್ನು ಸೃಷ್ಟಿ ಮಾಡ್ದ. ಅವ್ರನ್ನ ಸೃಷ್ಟಿಸ್ಬಿಟ್ಟು ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಹೇಳ್ತಾನೆ. ಅವ್ರು ನೋಡಿದ್ರೆ, ಇಲ್ಲ ನನಗೆ ಮುಕ್ತಿ ಬೇಕು ಹೊರತು ನಾನು ಪ್ರಜೆಗಳ ಸೃಷ್ಟಿಯನ್ನು ನಾವು ಮಾಡೋದಿಲ್ಲ. ಪಿತೃವಿಗೆ ನಾನು ಅಂದರೆ ತಂದೆಗೆ ನಾನು ಮಾತು ಕೇಳಲಿಲ್ಲ ಅಂತ ನಮಗೆ ಲೋಪ ಬಂದರೂ ಪರವಾಗಿಲ್ಲ, ಲೋಕಾಪವಾದ ಬಂದರೂ ಪರವಾಗಿಲ್ಲ, ನಾವಂತೂ ಆ ಸೃಷ್ಟಿ ಕೆಲಸ ಮಾಡಲ್ಲ, ಸೃಷ್ಟಿ ಕಾರ್ಯ ಮಾಡಲ್ಲ ಅಂದ್ಬಿಡ್ತಾರೆ. ಮತ್ತು ಬೇಜಾರಾಯಿತು. ಅವನೇನು ಮಾಡ್ತಾನೆ, ಬ್ರಹ್ಮದೇವರು ಮರೀಚಾದಿ 10 ಮಂದಿ ಪ್ರಜಾಪತಿಗಳು, ದಕ್ಷ ಪ್ರಜಾಪತಿ ಎಲ್ಲ ಬರ್ತಾರಲ್ಲ, ಅವ್ರನ್ನೆಲ್ಲ ಸೃಷ್ಟಿಸ್ತಾನೆ. ಅವರಿಗೆ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಹೇಳ್ತಾನೆ. ಆದರೂ ಸೃಷ್ಟಿ ಕಾರ್ಯ ಮುಂದುವರಿಯಲಿಲ್ಲ. ಸರಿ, ಅವನಿಗೇನಾಯಿತು, ಭಾಳ ಬೇಜಾರಾಯಿತು, ಖಿನ್ನತೆ ಆಯಿತು. ಅವನಿಗೆ ಒಂಥರ ಏನಪ್ಪ ಅಂತ ಅಂತರ್ಮುಖಿಯಾಗ್ಬಿಡ್ತಾನೆ. ಅಂತರ್ಮುಖಿಯಾಗಿರ್ತಕ್ಕಂತಹ ಬ್ರಹ್ಮನಿಗೆ ಒಂದು ಸ್ತ್ರೀ ಮುಖ ಗೋಚರವಾಗುತ್ತೆ. ಅದು ಹೇಳುತ್ತೆ, ಸ್ತ್ರೀ ಪುರುಷರ ಸಮಾಗಮದಿಂದ ಸೃಷ್ಟಿಯಾಗುವಂತೆ ಮಾಡು ಅಂತ ಹೇಳುತ್ತೆ. ಬಹಳ ಆಶ್ಚರ್ಯ ಆಗುತ್ತೆ. ಇದೇನಿದು, ಹೆಣ್ಣಿನ ಸ್ವರೂಪವನ್ನು ಅವನು ಮನಸ್ಸಿನಲ್ಲಿ ಇಟ್ಕೊಳ್ತಾನೆ, ಅದನ್ನು ಸ್ಥಿರವಾಗಿ ನಿಲ್ಲಿಸ್ಕೊಳ್ತಾನೆ ಬ್ರಹ್ಮ. ಮತ್ತೆ ತಪಸ್ಸಿಗೆ ಕೂತ್ಕೊಂಡು ತುಂಬ ಸಮಯ ಆದಮೇಲೆ ಅರ್ಧನಾರೀಶ್ವರನ ದರ್ಶನ ಆಗುತ್ತೆ ಅವನು ಬ್ರಹ್ಮನಿಗೆ ಮೊದಲು ಕಂಡದೇ ಅರ್ಧನಾರೀಶ್ವರನ ದರ್ಶನ. ಸ್ತುತಿ ಮಾಡ್ತಾನೆ. ಮೊದಲನೇದು ಅರ್ಧನಾರೀಶ್ವರ ಸ್ತುತಿ ಬ್ರಹ್ಮನಿಂದಲೇ ಆಗಿತ್ತು. ಬ್ರಹ್ಮನಿಗೆ ಮೊದಲು ಕಂಡ ಅರ್ಧನಾರೀಶ್ವರ, ಆವಾಗ ಆ ಈಶ್ವರ ಹೇಳ್ತಾನೆ ಬ್ರಹ್ಮನನ್ನು, ನೀನು ಪ್ರಜಾಭಿವೃದ್ಧಿಗಾಗಿ ತಪಸ್ಸು ಮಾಡುತ್ತಿರುವುದನ್ನು ನೋಡಿ ನಾನು ಮೆಚ್ಚಿದ್ದೇನೆ, ನಿನ್ನ ಈ ಅಭೀಷ್ಟವನ್ನು ನೆರವೇರಿಸ್ತೀನಿ ಅಂತ ಹೇಳಿ ತನ್ನ ದೇಹದಿಂದ ಪಾರ್ವತಿಯನ್ನು ಬೇರ್ಪಡಿಸ್ಬಿಟ್ಟು ಬ್ರಹ್ಮನು ಸ್ತ್ರೀ ಜಾತಿಯ ಸೃಷ್ಟಿಗಾಗಿ ಪರಾಶಕ್ತಿಯನ್ನು ಕೇಳ್ಕೊಳ್ತಾನೆ. ಸ್ತ್ರೀ ಜಾತಿಯನ್ನು ಸೃಷ್ಟಿಸುವ ಶಕ್ತಿಯನ್ನು ನನಗೆ ಕೊಡು ಅಂತ. ನನ್ನ ಮಗನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿಯ ಮಗಳಾಗಿ ನೀನು ಅವತರಿಸು ಅಂತ ಕೇಳ್ಕೊಳ್ತಾನೆ. ಆಗ ಪಾರ್ವತಿ ಹುಬ್ಬುಗಳ ನಡುವಿನಿಂದ ಆಕೆಯಂತೆಯೇ ಕಾಣ್ತಕ್ಕಂತಹ ಶಕ್ತಿ ದೇವತೆಯನ್ನು ಸೃಷ್ಟಿಸಿ ಶಿವನ ಆಜ್ಞೆಯಂತೆ ಆಕೆಯನ್ನು ಬ್ರಹ್ಮನಿಗೆ ಕೊಡ್ತಾಳೆ. ತಾನು ದಕ್ಷಕನ್ಯೆಯಾಗಿ ಅವತರಿಸ್ತಾಳೆ. ಸ್ತ್ರೀ ಪುರುಷರಿಬ್ಬರೂ ಸಮಾನರು ಅಂತಕ್ಕಂತಹ ಸಂದೇಶವನ್ನು ಈ ಅವತಾರ ನಮಗೆ ನೀಡುತ್ತೆ. ಈ ಅರ್ಧನಾರೀಶ್ವರನ ಅವತಾರ. ಶಿವನ ಅರ್ಧನಾರೀಶ್ವರ ಅವತಾರ ಅಂದರೆ ಅರ್ಧ ಸ್ತ್ರೀ ರೂಪ, ಇನ್ನರ್ಧ ಪುರುಷ ರೂಪವನ್ನು ಹೊಂದಿದ್ದಾನೆ. ಶಿವ ತನ್ನ ಇಚ್ಛೆಯಿಂದ ಅರ್ಧನಾರೀಶ್ವರ ರೂಪ ಪಡ್ಕೊಂಡಿರೋದು. ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷ ಅಥವಾ ಹೆಣ್ಣು ಅಥವಾ ಗಂಡು ಅನ್ನತಕ್ಕಂಥದ್ದು ಸಮಾನರು ಅನ್ನೋದನ್ನು ತಿಳಿಸೋದೇನೇ ಈ ಒಂದು ಶಿವನ ಅರ್ಧನಾರೀಶ್ವರನ ಅವತಾರದ ಮುಖ್ಯ ಉದ್ದೇಶ. ಈ ಎರಡೂ ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮಾನಾರ್ಥ ಕೊಡುಗೆಯನ್ನು ನೀಡುತ್ತೆ. ಎಷ್ಟು ಮುಖ್ಯವಾಗಿ ಅನ್ನೋದು ಹೇಳೋದೇ ಇದರ ಸಾರಾಂಶ. ನಾವು ಅರ್ಥ ಮಾಡ್ಕೋಬೇಕು. ಆಗಲೇ ಹೆಣ್ಣು ಮಕ್ಕಳಿಗೂ ಪುರುಷಷ್ಟೇ ಸಮಾನವಾದ ಸ್ವಾತಂತ್ರ್ಯ ಬಹಳ ಪ್ರಾಚೀನದಿಂದಲೂ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಸುಮ್ಮನೆ ಹೊಡೆದಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇನ್ನೂ ಒಂದು ಕತೆ, ಬೇಕಾದಷ್ಟು ಕತೆ ಇದೆ ಅರ್ಧನಾರೀಶ್ವರನಿಗೆ. ಮೊದಲನೇ ಕತೆ ಈಗ ನಾನು ಶಿವಪುರಾಣದಲ್ಲಿ ಹೇಳಿರೋದನ್ನು ನಿಮ್ಗೆ ಹೇಳಿದ್ದು. ಮತ್ತೊಂದು ಕತೆ ಏನಪ್ಪ ಅಂತಂದರೆ, ಭೃಂಗಿ ಅಂತ ಒಬ್ಬ ಮಹರ್ಷಿ ಇರ್ತಾನೆ. ಅವನು ಮಹಾಶಿವ ಭಕ್ತ. ಅವನು ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಪೂಜೆ ಮಾಡ್ತಾನೇ ಇರಲಿಲ್ಲ. ಶಿವ ಒಬ್ಬನೇ ದೇವರು ಅವನಿಗೆ. ಒಂದು ಸತಿ ಶಿವ ಮತ್ತು ಪಾರ್ವತಿ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಆಗ ಅವ್ರ ಸುತ್ತ ಪ್ರದಕ್ಷಿಣೆ ಮಾಡೋಕ್ಕೆ ಅಂತ ಹೋಗ್ತಾನೆ. ಯಾರು ಸುತ್ತ? ಈಶ್ವರನ ಸುತ್ತ ಪ್ರದಕ್ಷಿಣೆ ಮಾಡಲಿಕ್ಕೆ ಹೋಗ್ತಾನಲ್ಲ, ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಅವನೇನು ಮಾಡ್ತಾನೆ, ಪಾರ್ವತಿಯನ್ನು ಬಿಡ್ತಾನೆ, ಬರೀ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದನ್ನು ಗಮನಿಸ್ತಾಳಲ್ಲ ಪಾರ್ವತಿ ದೇವಿಗೆ ಬಹಳ ಬೇಜಾರಾಗತ್ತೆ. ಅವಳು ಶಿವಂಗೆ, ನೋಡಿ, ನೀವು ಮತ್ತು ನಾನು ಒಂದೇ ಶಕ್ತಿಯ ಭಾಗ, ನನ್ನನ್ನು ಹೊರತುಪಡಿಸಿ ನಿಮ್ಮನ್ನು ಪೂಜಿಸೋದು ಸರಿಯಲ್ಲ ಅಂತಾಳೆ. ಭೃಂಗಿಯ ಹಠ ನೋಡಿಬಿಟ್ಟು ಶಿವ ತಾನು ಮತ್ತು ಪಾರ್ವತಿ ಒಬ್ರಿಗೊಬ್ಬರು ಬೇರೆಯಲ್ಲ ಅಂತ ಜಗತ್ತಿಗೆ ತೋರಿಸಲಿಕ್ಕೆ ತಾನೇ ನಿರ್ಧಾರ ಮಾಡ್ತಾನೆ. ಶಿವ ಪಾರ್ವತಿಯನ್ನು
ತನ್ನ ದೇಹದ ಅರ್ಧ ಭಾಗದಲ್ಲಿ ವಿಲೀನಗೊಳಿಸ್ತಾನೆ. ಪಾರ್ವತೀ ದೇವಿ ಶಿವನ ಅಣತಿಯಂತೆ ಶಿವನು ದೇಹದ ಬಲಭಾಗವಾದರೆ ಶಿವನ ದೇಹದ ಎಡಭಾಗದಲ್ಲಿ ಪಾರ್ವತಿ ಸೇರಿಕೊಂಡು ಶಿವ ಮತ್ತು ಶಕ್ತಿ ಒಂದೇ ರೂಪದಲ್ಲಿ ಪ್ರಕಟಗೊಳ್ತಾರೆ. ಈ ರೂಪವೇ ಅರ್ಧನಾರೀಶ್ವರ ರೂಪ. ಆದರೂ ಭೃಂಗಿ ಮಹರ್ಷಿ ಅರ್ಧನಾರೀಶ್ವರರನ್ನು ಕಂಡರೂ ಅವನ ಹಠ ಬಿಡಲೇ ಇಲ್ಲ. ಅವನು ಸರಿ ಶಿವ ಮತ್ತು ಪಾರ್ವತಿ ಒಟ್ಟಾದ್ರೂ ದುಂಬಿ ಥರ ಒಂದು ಮಾರ್ಪಾಟು ಮಾಡಿಕೊಂಡು ಶಿವನ ಹತ್ರ ಮಾತ್ರ ಸುತ್ತ ಪ್ರದಕ್ಷಿಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶಿವ ಮತ್ತು ಪಾರ್ವತಿಯ ಸಂಬಂಧ ಬೇರ್ಪಡಿಸಲಾಗದ ಸಂಬಂಧ ಅಂತಕ್ಕಂಥದ್ದು ಭೃಂಗಿಗೆ ಆವಾಗ ಅರಿವಾಗುತ್ತೆ. ಕೊನೆಗೆ ಅವನು ಶಿವನ ಜೊತೆ ಪಾರ್ವತಿಯನ್ನು ಸಹ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಇಲ್ಲಿ ಈ ಕಥೆ ಇದೆಯಲ್ಲ, ಅದು ಪುರುಷ ಮತ್ತು ಪ್ರಕೃತಿಯ ನಡುವಿನ ಶಾಶ್ವತ ಮತ್ತು ಅನಿವಾರ್ಯ ಸಂಬಂಧವನ್ನು ಪ್ರತಿಬಿಂಬಿಸುತ್ತೆ. ಅರ್ಧನಾರೀಶ್ವರನ ರೂಪ ಪುರುಷ ಮತ್ತು ಸ್ತ್ರೀ ಶಕ್ತಿಯ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಈ ಎರಡೂ ಶಕ್ತಿಗಳು ಖಂಡಿತವಾಗಲೂ ಬೇಕೇ ಬೇಕು. ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಒಂದು ಕೆಲಸ ಆಗಬೇಕಾದ್ರೂ ಶಿವ ಅಂಥೇಳಿ ಕೂತ್ಕೊಂಡ್ರೆ ಶಕ್ತಿ ಇದ್ದರೆ ಮತ್ತೆ ವಾಪಸ್ ಕೂತ್ಕೊಂಡು ಹೇಳಲಿಕ್ಕೆ ಸಾಧ್ಯ. ಒಂದೊಂದು ಕೆಲಸಕ್ಕೂ ಕೂಡ ಶಿವಶಕ್ತಿ ಬೇಕು ಅಂತಕ್ಕಂಥದ್ದು ಪ್ರಕೃತಿ ಮತ್ತು ಮೂಲಭೂತ ಏಕತೆಯನ್ನು ಬೋಧಿಸ್ತಕ್ಕಂಥದ್ದು ಈ ಅರ್ಧನಾರೀಶ್ವರರ ಒಂದು ಅವತಾರ ಅಂತಲೇ ಹೇಳ್ಬೋದು. ಈ ಶಿವಶಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ ಏನಂದರೆ, ಒಂದು ಮಂಗಳಕರವಾಗಿರ್ತಕ್ಕಂತಹ ಪರಶಿವ ಶಕ್ತಿ ಜೊತೆ ಸೇರಿದ್ರೆ ಮಾತ್ರ ಜಗತ್ತನ್ನು ಸೃಷ್ಟಿಸ್ತಾನೆ. ಶಕ್ತಿ ಶಿವನೊಡನೆ ಕೂಡಿಯೇ ಇರ್ತಾಳೆ ಅಂತಕ್ಕಂಥದ್ದು ಈ ಅರ್ಧನಾರೀಶ್ವರನ ಸಂದೇಶ. ಇಲ್ಲದೇ ಶಿವಂಗೆ ಆಗಲಿ ಯಾರಿಗೂ ಕೂಡ ಒಂದು ಹೆಣ್ಣಿಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ ಅಂತ. ಪಾರ್ವತಿ ಪರಮೇಶ್ವರರು ತಾವಿಬ್ಬರೂ ಮಾಡಿದ ತಪಸ್ಸಿನ ಫಲವೇನೋ ಅನ್ನೋ ಹಾಗೆ ಇದ್ದಾರೆ ಒಬ್ರಿಗೊಬ್ಬರು ಅಂತ. ಮನುಷ್ಯ ಯಾವುದೇ ಕೆಲಸವನ್ನು ಪ್ರಾರಂಭಿಸಲಿಕ್ಕೆ ಮೊದಲು ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಅದನ್ನು ಸೂಚಿಸುವುದರ ಸಂಕೇತವೇ ಶಿವಶಕ್ತಿಯನ್ನು ನಮಸ್ಕರಿಸ್ತಕ್ಕಂತಹ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದ ಉದ್ದೇಶ ಆಗಿದೆ. ಎಲ್ಲ ವಿದ್ಯೆಗಳಲ್ಲಿ ವೇದವಿದ್ಯೆ ಶ್ರೇಷ್ಠವಾದುದು. ವೇದವಿದ್ಯೆಯಲ್ಲಿ ರುದ್ರವು ಶ್ರೇಷ್ಠವಾದುದು. ಅದರಲ್ಲೂ ಶಿವಪಂಚಾಕ್ಷರಿ ಮಂತ್ರ ಶ್ರೇಷ್ಠವಾದುದು. ಅದರಲ್ಲೂ ಶಿವ ಅಂತಕ್ಕಂಥ ಪದ ಶ್ರೇಷ್ಠತಮವಾಗಿರ್ತಕ್ಕಂಥದ್ದು. ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನೋ ಹಾಗೆ ಶಿವನಾಮ ಮೋಕ್ಷಪ್ರದವಾದುದು. ವೇದ ಶಿವ ಶಿವೋ ವೇದ ಅನ್ನೋ ಹಾಗೆ ಶಿವನೇ ವೇದವು, ಶಿವನೇ ಸರ್ವಸ್ವ ಅಂತ. ಶಿವ ಹಾಗೂ ಶಿವೆಯರನ್ನು ಒಟ್ಟಿಗೆ ಪೂಜಿಸಬೇಕು. ಬರೀ ಈಶ್ವರನ್ನ ಮಾತ್ರ ಪೂಜೆ ಮಾಡಬಾರ್ದು, ಈಶ್ವರನ ಜೊತೆ ಪಾರ್ವತಿಯನ್ನೂ ಪೂಜೆ ಮಾಡಬೇಕು. ಏಕೆಂದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದೇ ಇಲ್ಲ, ಯಾವಾಗಲೂ ಒಟ್ಟಿಗೆ ಇರ್ತಾರೆ ಶಿವ ಪಾರ್ವತಿಯರು. ಪಾರ್ವತಿ ಪರಮೇಶ್ವರನ್ನು ವರ್ಣಿಸ್ತಾ ಶಿವ ಬೇರೆಯಲ್ಲ, ಶಿವೆ ಬೇರೆಯಲ್ಲ, ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಅಂತ. ನ ಶಿವೇ ನ ವಿನಾ ದೇವಿ ನ ದೇವ್ಯಾಚ ವಿನಾ ಶಿವ ಜ್ಞಾನಯೋ ಅಂತರಂ ಕಿಂಚಿತ್ ಚಂದ್ರಚಂದ್ರಿಕ ಯೋರಿವಹ ಅಂತ. ಹೇಗೆ ಚಂದ್ರನಿಲ್ಲದೆ ಬೆಳದಿಂಗಳು ಇರೋದಿಲ್ವೋ, ಬೆಳದಿಂಗಳಿಲ್ಲದ ಚಂದ್ರನಿರೋದಿಲ್ವೋ, ಹಾಗೆಯೇ ಪಾರ್ವತಿ ಪರಮೇಶ್ವರರು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ನೋಡಿ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಅರ್ಥ ಏನು? ಶಿವ ಅರ್ಥಸ್ವರೂಪನಾದರೆ ಶಕ್ತಿಯು ಶಬ್ದಸ್ವರೂಪ. ಶಬ್ದವಿಲ್ಲದೆ ಅರ್ಥವಿಲ್ಲ, ಅರ್ಥವಿಲ್ಲದೆ ಶಬ್ದವಿಲ್ಲ. ವಾಯು ಸಂಹಿತೆಯಲ್ಲಿ ಇರುವ ಹಾಗೆ ಪ್ರಪಂಚದಲ್ಲಿರ್ತಕ್ಕಂಥ ಶಬ್ದ ಎಲ್ಲವೂ ಶಿವೇ ಆದರೆ ಅರ್ಥವೆಲ್ಲವೂ ಶಿವ. ಶಬ್ದವನ್ನು ಬಿಟ್ಟು ಅರ್ಥವಿಲ್ಲ, ಅರ್ಥವನ್ನು ಬಿಟ್ಟು ಶಬ್ದವಿಲ್ಲ.
ಭಗವತ್ಪಾದರನ್ನು, ಶಂಕರ ಭಗವತ್ಪಾದರನ್ನೇ ಅನುಸರಿಸ್ತಕ್ಕಂಥ ಕಾಳಿದಾಸ ಈ ಮಾತನ್ನು, ಅಂದರೆ ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ, ಅಂದರೆ ಅರ್ಥವಿಲ್ಲದ ಶಬ್ದವಿಲ್ಲ, ಶಬ್ದವಿಲ್ಲದ ಅರ್ಥವಿಲ್ಲ ಅನ್ನೋ ಮಾತನ್ನು ಘಂಟಾಘೋಷವಾಗಿ ಭೋಜರಾಜನ ಮುಂದೆ ಹೇಳ್ತಾನೆ. ಭೋಜ ಹಲವಾರು ಬಾರಿ ಕಾಳಿದಾಸನನ್ನು ಪರೀಕ್ಷಿಸ್ತಾನೆ. ಒಂದು ಸರ್ತಿ ಕಾಳಿದಾಸನಿಗೆ ಹೇಳ್ತಾನೆ, ಎಲ್ಲದಕ್ಕೂ ಅರ್ಥ ಇದೆ ಅಂತ ಹೇಳ್ತೀಯಲ್ಲ, ನೋಡೋಣ, ಒಂದು ಶಬ್ದ ಹೇಳ್ತೀವಿ, ಅದಕ್ಕೆ ಅರ್ಥ ಹೇಳೋ ನೋಡೋಣ ಅಂತಾನೆ. ಟಠಂಟ ಠಂಠಂ ಟಠಂಟ ಟಂಟಃ, ಈ ಶಬ್ದಕ್ಕೆ ಅರ್ಥ ಹೇಳು ನೋಡೋಣ ಅಂತಾನೆ. ಆಗ ವರಕವಿಯಾದ ಕಾಳಿದಾಸ ತಕ್ಷಣ ಹೇಳ್ತಾನೆ, ರಾಜಾಭಿಷೇಕೆ ಮದವಿಹ್ವಲಾಯಾಃ ಹಸ್ತಾಚ್ಯುತೋ ಹೇಮ ಘಟೋ ಯುವತ್ಯಾಃ ಸೋಪಾನ ಮಾರ್ಗೇಶು ಕರೋತಿ ಶಬ್ದಂ ಟಠಂಟ ಠಂಟಂ ಟಠಂಟ ಠಂಟಃ ಅಂತ ಹೇಳ್ತಾನೆ. ಏನ್ರಿ ಕಾಳಿದಾಸನ ಒಂದು ವಾಕ್ ಝರಿ ಹೇಗೆ ಬರುತ್ತೆ ಅಂದರೆ, ಏನರ್ಥ ಶಬ್ದಕ್ಕೆ ಟಠಂಟ ಟಂಟಂ ಟಠಂಟ ಟಂಟಃ ಶಬ್ದಕ್ಕೆ ಅರ್ಥ ಏನಪ್ಪ ಅಂದರೆ, ರಾಜ ನಿನ್ನ ರಾಜ್ಯಾಭಿಷೇಕದ ಸಮಯದಲ್ಲಿ ನೀನು ಸಿಂಹಾಸನದಲ್ಲಿ ಕುಳಿತಿರುವಾಗ ಯುವತಿಯರೆಲ್ಲ ಚಿನ್ನದ ಕಲಶಗಳಲ್ಲಿ ಹಾಲು ನೀರನ್ನು ತುಂಬಿಕೊಂಡು ಬರ್ತಿದ್ದಾಗ ಒಬ್ಬ ಯುವತಿಯ ಕೈಯಿಂದ ಜಾರಿದ ಕೊಡ ಮೆಟ್ಟಲಿಂದ ಉರುಳಿ ಉರುಳಿ ಟಠಂಟ ಠಂಟಂ ಟಠಂಟ ಠಂಟಃ ಅಂತ ಶಬ್ದ ಮಾಡ್ತು ಅಂತ ಹೇಳ್ತಾನೆ. ಅಂದರೆ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಕಾಳಿದಾಸ. ಆಗ ಭೋಜರಾಜ ಸುಮ್ಮನೆ ಬಿಡಲ್ಲ, ಮತ್ತೊಂದು ಸಮಸ್ಯೆ ಹೇಳ್ತಾನೆ. ಡುಬುಕ್ ಡುಬುಕ್ ಪದದ ಅರ್ಥ ಹೇಳು ನೋಡೋಣ ಅಂದಾಗ ಅದಕ್ಕೂ ಸುಮ್ಮನೆ ಇಲ್ಲ. ಕಾಳಿದಾಸ ಹೇಳ್ತಾನೆ, ರಾಜ, ನಾವಿಬ್ಬರೂ ಹಲವು ವರ್ಷಗಳ ಹಿಂದೆ ವಾಯುವಿಹಾರಕ್ಕೆ ಹೋಗಿದ್ದಾಗ ಅಲ್ಲಿದ್ದ ನದಿಯ ದಡದಲ್ಲಿ ಜಂಬೂ ನೇರಳೆ ಮರದ ಕೊಂಬೆ ತೂಗಾಡ್ತಿತ್ತು. ಅಲ್ಲಿದ್ದ ಕಪಿಯು ಆ ಕೊಂಬೆಯಲ್ಲಿರ್ತಕ್ಕಂತಹ ನೇರಳೆ ಹಣ್ಣನ್ನು ತಿನ್ನುವ ಸಲುವಾಗಿ ಅಲುಗಾಡಿಸಿದಾಗ ಆ ಹಣ್ಣುಗಳು ನೀರಿನ ಮೇಲೆ ಬಿದ್ದು ಡುಬುಕ್ ಡುಬುಕ್ ಅಂತ ಶಬ್ದ ಮಾಡ್ತು ಅಂತ ಹೇಳ್ತಾನೆ. ಹೆಂಗೆ ಹೇಳ್ತಾನೆ ಗೊತ್ತಾ? ಜಂಬೂ ಫಲಾನಿ ಪಕ್ವಾನಿ ಪತತಿಂ ವಿಮಲೇ ಜಲೆ ಕಪಿಕಂಪಿತ ಶಾಖಾಭ್ಯಾ ಜಲಮಧ್ಯೆ ಡುಬುಕ್ ಡುಬುಕ್ ಅಂತ. ಅಂದರೆ ಕಾಳಿದಾಸ ಶಂಕರ ಭಗವತ್ಪಾದರ ಮಾತನ್ನು ಪ್ರಾಯೋಗಿಕವಾಗಿ ತೋರಿಸ್ಕೊಡ್ತಾನೆ. ಇಲ್ಲಿವರೆಗೆ ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಹೀಗೇ ಅರ್ಧನಾರೀಶ್ವರನ ಕಲ್ಪನೆ ಕೂಡ ನಮಗೆ ಜೀವನದಲ್ಲಿ ಶಿವಶಕ್ತಿಯರ ಸಾಮರಸ್ಯ ಹೇಗೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ಈ ವಾಗರ್ಥಾವಿವ ಸಂಪೃಕ್ತವು ಶ್ಲೋಕದಿಂದ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಶಿವನ ತಪಸ್ಸು ಮತ್ತು ಪಾರ್ವತಿಯ ಭಕ್ತಿ ಸುಂದರವಾಗಿ ಸಮ್ಮಿಶ್ರಗೊಂಡಂತೆ ಅವರ ಒಕ್ಕೂಟ ವಿರೋಧಾಭಾಸಗಳ ಸಾಮರಸ್ಯವನ್ನು ಸೂಚಿಸುತ್ತೆ. ಅರ್ಧನಾರೀಶ್ವರನ ಪರಿಕಲ್ಪನೆಯನ್ನು ಉದಾಹರಣೆ ಮಾಡತಕ್ಕಂಥದ್ದು ನೋಡಿ. ದ್ವಂದ್ವದಲ್ಲಿ ಏಕತೆಯ ಕಲ್ಪನೆ ಹೇಗೆ ಗೊತ್ತಾ? ಅವರಿಬ್ಬರದು ಭಿನ್ನವಾದ ವ್ಯಕ್ತಿತ್ವ. ಶಿವನು ಶಾಂತ ಮತ್ತು ನಿರ್ಲಿಪ್ತ, ಇದಕ್ಕೆ ವ್ಯತಿರಿಕ್ತವಾಗಿ ಪ್ರೀತಿ ಮತ್ತು ಭಕ್ತಿಯುಳ್ಳವಳು ಪಾರ್ವತಿ. ಜೀವಂತಿಕೆ ಮತ್ತು ಸೌಂದರ್ಯವನ್ನು ಹೊರಸೂಸ್ತಾಳೆ ಪಾರ್ವತಿ. ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಶಿವ ಪಾರ್ವತಿಯರ ಒಕ್ಕೂಟವು ಅರ್ಧನಾರೀಶ್ವರನ ಪುರಾತನ ಭಾರತೀಯ ತತ್ವಶಾಸ್ತ್ರಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತಲೇ ಹೇಳಬಹುದು. ಶಿವ ಪಾರ್ವತಿಯರು ಆಧುನಿಕ ಜಗತ್ತಿನಲ್ಲಿ ಸ್ಫೂರ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸ್ತಾರೆ. ವ್ಯಕ್ತಿತ್ವ, ನೋಟ ಅಥವಾ ಸಂದರ್ಭಗಳಲ್ಲಿ ವ್ಯತ್ಯಾಸಗಳಿದ್ದರೂ ಪ್ರೀತಿಗೆ ಯಾವುದೇ ಗಡಿಗಳಿಲ್ಲ ಅಂತ ನಮಗೆ ನೆನಪಿಸ್ತಕ್ಕಂಥದ್ದು. ಏಕೆಂದರೆ ಶಿವ ಸ್ಮಶಾನವಾಸಿ, ಗಜಚರ್ಮಾಂಬರ, ಅವನದು ಅಪಿಯರೆನ್ಸೇ ವಿಚಿತ್ರವಾಗಿದೆ. ಆದರೆ ಪಾರ್ವತಿ ರಾಜಕುಮಾರಿ, ಶ್ರೀಮಂತಳು, ಸುಂದರಳು, ಸುಕೋಮಲಳು ಆಗಿರ್ತಕ್ಕಂಥವಳು. ನೋಡಿ ಹೇಗೆ ಇಬ್ಬರಲ್ಲೂ ವ್ಯತ್ಯಾಸಗಳಿದ್ದರೂ ಕೂಡ ಪ್ರೀತಿಗೆ ಯಾವುದೇ ಗಡಿಗಳಿಲ್ಲ ಅಂತ ನಮಗೆ ನೆನಪಿಸ್ತಕ್ಕಂಥದ್ದು. ಶಿವ ಪಾರ್ವತಿಯರ ಪ್ರೇಮ ಕಥೆ ಪ್ರೀತಿಯ ಅಂತರವನ್ನು ನಿವಾರಿಸತಕ್ಕಂಥದ್ದು. ಸಾಮಾನ್ಯವಾಗಿ ವಿಭಜನೆಗಳು ಮತ್ತು ಘರ್ಷಣೆಗಳೇ ತುಂಬಿರ್ತಕ್ಕಂತಹ ಈ ಜಗತ್ತಿನಲ್ಲಿ ಇವ್ರದ್ದು ಒಂದು ಒಳ್ಳೆಯ ಉದಾಹರಣೆ, ಸಾಮರಸ್ಯವನ್ನು ತರ್ತಕ್ಕಂಥದ್ದು ಶಿವಪಾರ್ವತಿಯರ ಉದಾಹರಣೆ. ಆ ಅರ್ಧನಾರೀಶ್ವರ ತತ್ವದ ಸಂಕೇತ ಬಂದು ಹೆಣ್ಣು ಗಂಡು ಇಬ್ಬರು ಒಂದೇ, ಯಾವತ್ತೂ ಬೇರೆ ಅಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡ್ತಕ್ಕಂಥದ್ದು. ನೋಡಿ, ಶಿವಪುರಾಣದ ಈ ಕಥೆ ನಮಗೆ ಎಷ್ಟು ವಿಷಯಗಳನ್ನು ನಮಗೆ ಕೊಡ್ತಕ್ಕಂಥದ್ದು ಅನ್ನೋದನ್ನು ಒಂದು ಬರೀ ಕಥೆ ಇಟ್ಕೊಂಡು ನಾವು ಹೇಳಿಬಿಟ್ರೆ ಏನಾಗುತ್ತೆ, ಸುಮ್ಮನೆ ಕಥೆ ಕೇಳಿಸ್ಕೊತೀವಿ. ಅದರ ಸಂದೇಶ ಏನು ಅನ್ನೋದು ನಮಗೆ ಭಾಳ ಮುಖ್ಯ.
ಪ್ರತಿಯೊಂದು ಅವತಾರಕ್ಕೂ ಪ್ರತಿಯೊಂದು ಕಥೆಗೂ ಅದರದೇ ಆದ ಸಂದೇಶ ಇರ್ತಕ್ಕಂಥದ್ದು ಈ ಅರ್ಧನಾರೀಶ್ವರನ ಪ್ರಥಮ ಅವತಾರ ಒಂದು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವೇ. ಧನ್ಯವಾದಗಳು.